ಹೇಮಾ ಪ್ರಸಾದ್ ಲವ್ ಸ್ಟೋರಿ ಭಾಗ 3. ಸರಿ, ಇನ್ನು ಸ್ವಲ್ಪ ಹೊತ್ತು ಇದ್ದಿದ್ದರೆ ಇನ್ನಿಬ್ಬರು ಶಿಷ್ಯರನ್ನು ನೋಡಬಹುದಾಗಿತ್ತು. ಆದರೆ ರಮಾ ಚಿಕ್ಕಮ್ಮನಿಗೆ ಹೆದರಬೇಕು. ಎಂದಾದರೂ ಈ ಮನೆ ಕಡೆ ಬರುತ್ತಾಳೆ, ಅದೂ ಇಲ್ಲದಂತೆ ಆಗುತ್ತೆ ಎಂದು ಸುಶೀಲಮ್ಮ ಹೇಳಿದ್ರು. ಅದೆಲ್ಲ ಅವಳಿಗೆ ಗೊತ್ತಿರೋ ವಿಷಯನೇ. ಉಷಾ, ಸುಧೀರ್, ಸುನಿ ಬಂದರೆ ಹೇಳು, ಎಂತ ಫಸ್ಟ್ ಕ್ಲಾಸ್ ಟೀಚರನ್ನ ತಂದಿದ್ದೀನಿ ಅಂತ ಎಂದು ರಮಾ ಹೇಳಿದಳು. ಅವರಿಂದ ಬೀಳ್ಕೊಂಡು ಮನೆಯ ಕಡೆ ಹೊರಟರು. ಹೊಸಬಳಾದ ತನ್ನನ್ನು ಎಷ್ಟು ಪ್ರೀತಿ ವಿಶ್ವಾಸಗಳಿಂದ ಕಂಡರು ಎಂದು ಹೇಮಾಳ ಹೃದಯ ಸಂತಸದಿಂದ ಹುಬ್ಬುತ್ತಿತ್ತು. ರಮಾ, ನೀನು ಹೇಳಿದ್ದು ಅಕ್ಷರಶಃ ನಿಜ ಕಣೆ. ಅಗರ್ಭ ಶ್ರೀಮಂತರಲ್ಲೂ ಎಂತಹ ಸಂಸ್ಕೃತವಂತರು ಇದ್ದಾರೆ ಅಂತ ಎಂದು ಹೇಮಾ ತನ್ನ ಹೃದಯದ ಸಂತೋಷವನ್ನು ಗೆಳತಿಯ ಮುಂದೆ ವ್ಯಕ್ತಪಡಿಸಿದಳು. ಅಷ್ಟೇ ಅಲ್ಲ, ನಮ್ಮ ಮಾವ ವೆಂಕಟರಾಯನನ್ನು ನೋಡಬೇಕು ಎಂದು ಗಾಂಭೀರ್ಯ, ಎಂಥ ಉದಾರ ಬುದ್ಧಿ. ಅದಕ್ಕೆ ಸರಿಯಾಗಿ ನಮ್ಮ ಸುಶೀಲಕ್ಕನ ಗಂಡ ಶ್ರೀರಾಮಚಂದ್ರನ ಹಾಗೆ. ಈ ಮನೆಗೆ ಹೋಗಿ ನಮ್ಮ ಮನೆ ನೆನೆಸಿಕೊಂಡರೆ ಪ್ರತ್ಯಕ್ಷ ನರಕ. ದೇವತೆಗಳಂತಹ ಈ ಹೆಣ್ಣುಗಳಲ್ಲಿ ನನ್ನ ರಾಕ್ಷಸಿ ಚಿಕ್ಕಮ್ಮನಲ್ಲಿ ಎಷ್ಟು ಅಜಗಜಾಂತರ. ಚಂಪತ್ತೆ ಮನೆಗೆ ಹೋಗಬೇಡ ಅಂತ ನಮ್ಮ ಚಿಕ್ಕಮ್ಮ ಎಷ್ಟೋ ಸಲ ಹೇಳಿದ್ದಾರೆ. ನಾನು ಮಾತ್ರ ಅವರ ಮಾತು ಕೇಳಲ್ಲ. ನನಗೆ ಅಲ್ಪ ನೆಮ್ಮದಿ ಸಿಗೋದೆ ಅಲ್ಲೇ. ರಮಾ, ಅದಿರಲಿ, ಈಗ ಮನೆಗೆ ಹೋಗಿ ಅಮ್ಮನ ಹೇಗೆ ಎದುರಿಸೋದು? ಈಗ ಅದೇ ನನಗೆ ದೊಡ್ಡ ಸಮಸ್ಯೆಯಾಗಿದೆ. ಅಮ್ಮನ್ನ ಒಪ್ಪಿಸು ಅಂತ ಹೇಳಿಬಿಟ್ಟು ಬಂದೆ. ಈಗ ಯಾವ ಘಟ್ಟಕ್ಕೆ ಬಂದಿದೆಯೋ ಎಂದು ನಿಟ್ಟುಸಿರು ಬಿಟ್ಟಳು ಹೇಮಾ. ಯಾವ ತಾಯಿ ತಾನೇ ಮದುವೆ ಮಾಡೋ ವಯಸ್ಸಿನಲ್ಲಿ ಮಗಳನ್ನು ದುಡಿಯೋಕೆ ಕಳಿಸುವುದಕ್ಕೆ ಒಪ್ಪುತ್ತಾರೆ? ಅದು ಅಲ್ಲದೆ ನನ್ನಂತ ಸಾಮಾನ್ಯ ರೂಪೆ ಈ ಚಿನ್ನದ ಅರಗೇನಿ ಯಾರು ಆರಿಸಿಕೊಂಡು ಹೋಗುತ್ತಾರೋ ಅನ್ನೋ ಭಯ ಎಂದು ರಮಾ ಗೆಳತಿಯ ಕೆನ್ನೆ ಚಿವುಟಿದಳು. ಹೇಮಾ ಕೆನ್ನೆ ಸವರಿಕೊಳ್ಳುತ್ತಾ ನಿಸ್ಸಹಾಯಕತೆಯಿಂದ, ಅಣ್ಣ ಹಾಸಿಗೆ ಇಳಿದಾಗ್ಲೇ ಮದುವೆ ಅನ್ನೋ ವಿಷಯಕ್ಕೆ ತಿಲಾಂಜಲಿ ಇಟ್ಟುಬಿಟ್ಟೆ. ಯಾವತ್ತೂ ನನ್ನ ಮುಂದೆ ಮದುವೆಯ ಸುದ್ದಿ ಎತ್ತಬೇಡ ಎಂದಳು. ಹೋಗ್ಲಿ ಬಿಡು, ನಿಮ್ಮಮ್ಮ ಬೀದಿ ಬಾಗಿಲಲ್ಲಿ ನಿಂತಿದ್ದಾರೆ. ಈಗಲೇ ತುಂಬಾ ಹೊತ್ತಾಗಿದೆ. ನಿಮ್ಮನೆಗೆ ಬಂದರೆ ಇನ್ನೂ ಹೊತ್ತಾಗತ್ತೆ. ಚಿಕ್ಕಮ್ಮ ಸುಮ್ಮನೆ ಅಣ್ಣನನ್ನು ತರಾಟೆಗೆ ತಗೊಂಡಿರ್ತಾರೆ. ಸುಮ್ಮನೆ ಇಲ್ಲದ ಹಗರಣ ಯಾಕೆ? ಈ ಕಾಯಿನ ನೀನೇ ತಗೊಂಡು ಹೋಗು. ಇದನ್ನು ನಾನು ತಗೊಂಡು ಹೋದರೆ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದರೆ ಸಾಕಾಗುತ್ತೆ. ನಿಮ್ಮಮ್ಮನಿಗೆ ಹೇಳು ಇನ್ನೊಂದಿನ ಬರ್ತೀನಿ ಅಂತ ಎಂದು ರಮಾ ಹೇಮಾಳ ಕೈಗೆ ತೆಂಗಿನಕಾಯಿ ಕೊಟ್ಟು ಪಕ್ಕದ ರೋಡಿಗೆ ತಿರುಗಿದಳು. ಒಬ್ಬಳೇ ಮನೆಗೆ ಕಡೆ ಬರುತ್ತಿದ್ದ ಮಗಳನ್ನು ಪಾರ್ವತಮ್ಮ ನೋಡಿದರು. ಅಂತ ಸಾಮಾನ್ಯ ಉಡುಪಿನಲ್ಲೂ ತಮ್ಮ ಮಗಳು ಎಂತಹ ರೂಪವಂತೆ ಎಂದು ಹೆಮ್ಮೆ ಪಟ್ಟುಕೊಂಡರು. ಹೇಮಾಳ ಹೃದಯ ತಾಯಿಯ ಮುಖ ಕಂಡೊಡನೆ ಒಡೆದುಕೊಳ್ಳುತ್ತಿತ್ತು. ಹೇಮಾ ತಲೆ ಬಗ್ಗಿಸಿ ಮೌನವಾಗಿ ಒಳಗೆ ಬಂದಳು. ಮಗಳ ಮುಖದ ಭಾವ ಗುರ್ತಿಸಿದ ಪಾರ್ವತಮ್ಮನವರು ತಾವೇ ಮಾತನಾಡಿಸಿದರು. ರಮಾ ಯಾಕೆ ಮನೆಗೆ ಬಾರದೆ ಹಾಗೆ ಹೋದಳು? ಈಗಲೇ ತುಂಬಾ ಹೊತ್ತಾಗಿದೆ. ಅವರ ಚಿಕ್ಕಮ್ಮ ಏನು ಅನ್ನುತ್ತಾರೋ ಅಂತ ಹಾಗೆ ಹೋದಳಮ್ಮ ಎಂದು ಮೆಲ್ಲಗೆ ಹೇಮಾ ಉತ್ತರಿಸಿದಳು. ಹೇಮಾ ಕೈಕಾಲು ತೊಳೆದುಕೊಂಡು ಬಾ, ತಿಂಡಿ ತಿನ್ನುವಂತೆ. ಬೇಡಮ್ಮ, ಅವರ ಮನೆಯಲ್ಲೇ ಬೇಡ ಅಂದ್ರೂ ಕೇಳದೆ ಬಲವಂತ ಮಾಡಿದರು. ಅಮ್ಮ, ನನ್ನ ಮೇಲೆ ಕೋಪನ? ಹೇಮಾಳ ಮಾತು ಕೇಳಿದ ತಕ್ಷಣ ಪಾರ್ವತಮ್ಮ ಹೃದಯದಲ್ಲಿದ್ದ ದುಃಖ ಹೊನಲು ಪ್ರವಾಹದ ರೂಪದಲ್ಲಿ ಹರಿಯಲಾರಂಭಿಸಿತು. ತಾಯಿಯ ಅಳುವನ್ನು ಕಂಡ ಹೇಮಾ ಕೆಂಗೆಟ್ಟಳು. ತಾಯಿ ಹತ್ತಿರಕ್ಕೆ ಹೋಗಿ, ಅಮ್ಮ, ನಿನಗೆ ಇಷ್ಟವಿಲ್ಲದೆ ಇರೋ ಕೆಲಸ ನಾನು ಯಾವಾಗ್ಲಾದ್ರೂ ಮಾಡಿದಿನ? ನೀನು ಇಷ್ಟು ದುಃಖ ಪಡ್ತೀಯ ಅಂತ ತಿಳಿದಿದ್ದರೆ ನಾನು ಅವರಲ್ಲಿಗೆ ಹೋಗುತ್ತಿರ್ಲಿಲ್ಲಮ್ಮ ಎಂದು ದುಃಖದಲ್ಲಿ ಹೇಳಿದಳು. ಪಾರ್ವತಮ್ಮ ಮಗಳನ್ನು ತಬ್ಬಿಕೊಂಡು, ನೀನು ಮಾಡಿದ್ದು ತಪ್ಪು ಅಂತಲ್ಲ, ಇರೋ ಒಬ್ಬ ಮಗಳನ್ನು ದುಡಿಯೋಕೆ ಕಳಿಸಬೇಕಲ್ಲ ಅಂತ ವ್ಯಥೆ ಅಂದರು. ಅಮ್ಮ, ಮಗಳು ಅಂತ ತಿಳಿದುಕೊಂಡರೆ ತಾನೇ ನಿನಗೆ ದುಃಖ. ಇನ್ಮೇಲೆ ಮಗ ಅಂತಲೇ ತಿಳಿದುಕೋ. ಇನ್ನೆಂದೂ ನೀನು ಅಳಬೇಡ. ನೀನು ಅತ್ತರೆ ನನಗೆ ಖಂಡಿತ ಶ್ರೇಯಸ್ಸಲ್ಲಮ್ಮ ಎಂದು ತಾಯಿಗೆ ಸಮಾಧಾನ ಹೇಳಿದಳು. ಮಂಚದ ಮೇಲೆ ಮಲಗಿ ತಾಯಿ ಮಗಳ ಸಂಭಾಷಣೆ ಕೇಳಿಸಿಕೊಂಡ ಮೂರ್ತಿಗಳ ಹೃದಯ ಭಾರವಾಯಿತು. ಅವರಿಗೆ ಬದುಕೇ ದುಸ್ಸಾಹಸವೆನಿಸಿತು. ತಾವು ಇಂತಹ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಯಾಕೆ ಬದುಕಬೇಕು? ಮಗಳ ಮದುವೆ ಮಾಡಿ ಕಣ್ಣಿಂದ ನೋಡೋ ಅದೃಷ್ಟ ಅವರಿಗಿಲ್ಲವೆಂದು ತಿಳಿದು ಹೃದಯ ಭಗವಂತನಲ್ಲಿ ಮೊರೆಯಿಟ್ಟಿತು. ಅಷ್ಟರಲ್ಲಿ 3ನೇ ಮನೆಯ ಹುಡುಗಿ ಹೇಮಾ ಎಂದು ಕೂಗಿಕೊಂಡು ಬಂದದ್ದು ಅವರ ಕಿವಿಗೆ ಬಿತ್ತು. ಹೇಮಾ ಕಣ್ಣೊರೆಸಿಕೊಳ್ಳುತ್ತಾ, ಬಾ ಲತಾ ಎಂದಳು. ನಾನು ಸಾಯಂಕಾಲದಿಂದ ಬೀದಿ ಬಾಗಿಲಲ್ಲೇ ಇದ್ದೆ. ನನ್ನ ಫ್ರಾಕ್ ಹೊಲೆದಿದ್ದರೆ ಕೊಡಿ, ಅಣ್ಣನ ಜೊತೆ ಸಿನಿಮಾಗೆ ಹೊಸ ಫ್ರಾಕ್ ಹಾಕೊಂಡು ಹೋಗ್ಬೇಕು ಅಂತಿದ್ದ, ನೀವು ಇರ್ಲೇ ಇಲ್ಲ ಎಂದು ಆಕ್ಷೇಪಣೆಯ ಧ್ವನಿಯಲ್ಲಿ ಕೇಳಿದಳು. ನಾನು ಬೆಳಗ್ಗೆನೆ ಹೊಲ್ದಿದ್ದೆ, ಅಲಮಾರಿನಲ್ಲಿ ಸುತ್ತಿಟ್ಟಿದ್ದೆ, ಅಮ್ಮನಿಗೆ ಹೇಳೋದು ಮರೆತು ಬಿಟ್ಟೆ ಎಂದು ಸುತ್ತಿಟ್ಟಿದ್ದ ಫ್ರಾಕ್ ಅನ್ನು ಮಡಚಿ ಲತಾಳ ಕೈಗೆ ಕೊಟ್ಟಳು.
ಫ್ರಾಕ್ ತೆಗೆದುಕೊಂಡ ಲತಾ ಮನೆಗೆ ಓಟ ಕಿತ್ತಳು. ಅಷ್ಟೇ ಬೇಗ ಮರಳಿ ಬಂದು ಹೇಮ ಕೈಗೆ ದುಡ್ಡು ಕೊಟ್ಟು ಓಡಿದಳು. ಹೇಮ ದುಡ್ಡನ್ನು ತಾಯಿಯ ಕೈಗೆ ಕೊಟ್ಟಳು. ಹೇಮ ಹಿಂದೆ ಪಿಯುಸಿಯಲ್ಲಿ ಓದುತ್ತಿದ್ದಾಗ ದರ್ಜಿಯವನು ಅವಳ ರವಿಕೆ ಕೆಡಿಸಿಕೊಟ್ಟಿದ್ದಕ್ಕೆ ಅಂತ ಹಠ ಹಿಡಿದು ಹೊಲಿಗೆ ಮೆಷಿನ್ ಕೊಂಡು 3 ತಿಂಗಳಲ್ಲೇ ಬಟ್ಟೆ ಹೊಲಿಯುವಷ್ಟು ಕಲಿತಿದ್ದಳು. ತನ್ನ ಬಟ್ಟೆ, ತಾಯಿಯ ರವಿಕೆ ಮುಂತಾದವುಗಳನ್ನು ಹೊಲಿಯುತ್ತಿದ್ದಳು. ಇಲ್ಲಿಗೆ ಬಂದ ಮೇಲೆ ಅವಳ ಹೊಲಿಗೆ ಜಾಣತನ ಕಂಡ ಅಕ್ಕಪಕ್ಕದವರು ಬಟ್ಟೆ ಹೊಲಿಯಲು ತಂದು ಕೊಡಲಾರಂಭಿಸಿದರು. ಮೊದಮೊದಲು ದುಡ್ಡು ನಿರಾಕರಿಸಿದರು. ಅನಂತರ ಅವರಿವರ ಬಲವಂತದಿಂದ ತೆಗೆದುಕೊಳ್ಳತೊಡಗಿದಳು. ಮೊದಮೊದಲು ಹೊಲಿಯಬೇಡ ಎಂದು ಪ್ರತಿಭಟಿಸುತ್ತಿದ್ದ ಪಾರ್ವತಮ್ಮ ಕಾಲಕ್ರಮೇಣ ಅಮ್ಮ ಮನೆಯ ಸ್ಥಿತಿ ಗಮನಿಸಿ ಸುಮ್ಮನಾದರು. ಬಟ್ಟೆಯಿಂದ ಬರುವ ದುಡ್ಡು ತಂದೆಯ ಹಣ್ಣು ಹಾಲಿನ ಖರ್ಚಿಗೆ ಆಯಿತು ಎನ್ನುವುದೇ ಅವಳ ಸಮಾಧಾನವಾಗಿತ್ತು. ಮೊದಮೊದಲು ಅಂಗೈ ಅಂಗಾಲು ಉರಿದರೂ ಕಾಲಕ್ರಮೇಣ ಸರಿ ಹೋಗಬಹುದು ಎಂದು ಸುಮ್ಮನಾದಳು. ಹೇಮ ತಂದೆ ಎದುರಿನಲ್ಲಿ ಹೋಗಿ ಕುಳಿತಳು. ಅವಳಿಗೆ ಮಾತು ಹೇಗೆ ಪ್ರಾರಂಭಿಸಬೇಕೆಂಬುದೇ ತಿಳಿಯುತ್ತಿರಲಿಲ್ಲ. ತಲೆ ಬಗ್ಗಿಸಿ ನೆಲ ನೋಡುತ್ತಾ ಸುಮ್ಮನೆ ಕುಳಿತ ಮಗಳ ಕಡೆ ನೋಡಿ, ರಮಾ, ಇಲ್ಲಿಗೆ ಬರ್ಲಿಲ್ವೇನಮ್ಮ ಎಂದು ತಂದೆಯೇ ಮಾತಿಗೆ ಆರಂಭಿಸಿದರು. ಇಲ್ಲ ಅಣ್ಣ, ಒಟ್ಟು ಆಯಿತು ಅಂತ ಹಾಗೆ ಹೋದಳು. ಮೂರ್ತಿಗಳು ವೆಂಕಟರಾಯರ ಮನೆಯ ವಿಷಯ ಕೇಳಲಾರದೆ ಕೇಳಿದರು. ಹೇಮ ಅವರ ಶ್ರೀಮಂತಿಕೆ, ಅವರು ತನ್ನಲ್ಲಿ ತೋರಿದ ಪ್ರೀತಿ, ಹೊಸಬರಾದರೂ ಎಷ್ಟು ವರ್ಷದ ಪರಿಚಯ ಇದ್ದವರ ಹಾಗೆ ವರ್ತಿಸಿದ್ದು, ರಮಾ ಅವಳಲ್ಲಿ ತೋರುವ ಪ್ರೀತಿ, ನನ್ನ ಪ್ರಥಮ ಶಿಷ್ಯೆ ಉಷಳ ಚೆಲುವು, ಜಾಣ್ಮೆ ಎಲ್ಲವನ್ನೂ ತಂದೆಗೆ ಉತ್ಸಾಹದಿಂದ ವಿವರಿಸಿದಳು. ಇವರ ಮಾತುಕತೆ ಕೇಳಿಸಿಕೊಂಡ ಪಾರ್ವತಮ್ಮ ಟೇಬಲ್ ಮೇಲಿದ್ದ ತೆಂಗಿನಕಾಯಿಗಳನ್ನು ನೋಡಿ, ಇದೇನು 2 ತೆಂಗಿನಕಾಯಿ ಎಂದರು. ರಮಾಗೊಂದು ನನಗೊಂದು ತೆಂಗಿನಕಾಯಿ ಕೊಟ್ಟಿದ್ದರು. ಇನ್ನು ತೆಂಗಿನಕಾಯಿ ಮನೆಗೆ ತೆಗೆದುಕೊಂಡು ಹೋದ್ರೆ ಮೊದಲೇ ಸಂಶಯ ಸ್ವಭಾವದಿಂದ ಚಿಕ್ಕಮ್ಮ 108 ಪ್ರಶ್ನೆ ಕೇಳಬಹುದಂತ ರಮಾ ತನ್ನ ಕೈಯಲ್ಲೇ ಕೊಟ್ಟು ಹೋದಳು. ಅವಳೊಬ್ಬಳು ಹುಚ್ಚು ಹುಡುಗಿ. ಅಮ್ಮ, ನಾಡಿದ್ದು ಗುರುವಾರದಿಂದಲೇ ಪಾಠಕ್ಕೆ ಹೋಗ್ಬೇಕು. ಜಯಲಕ್ಷ್ಮೀಪುರ ಇಲ್ಲಿಂದ ತುಂಬಾ ದೂರವೇನೂ ಇಲ್ಲ. ನಾನು ಬೆಳಿಗ್ಗೆ ಹೊತ್ತಿಗೆ ಪಾಠಕ್ಕೆ ಬರ್ತೀನಿ ಅಂತ ಹೇಳಿದ್ದೇನೆ. ಸರಿ, ನಾನು ಅನ್ನ ಇಡಬೇಕು ಎಂದು ಪಾರ್ವತಮ್ಮನವರು ಎದ್ದು ಒಳಗೆ ಹೋದರು. ಪಾರ್ವತಮ್ಮ ಹೋದ ಕಡೆ ನೋಡುತ್ತಾ ತಂದೆ ಮಗಳಿಬ್ಬರು ನಿಟ್ಟುಸಿರು ಬಿಟ್ಟರು. ವೆಂಕಟರಾಯರು ಇಡೀ ಮೈಸೂರಿಗೆ ಹೆಸರಾದ ವ್ಯಕ್ತಿ. ಅವರು ಚಿಕ್ಕಂದಿನಿಂದ ಅನಾಥರಾಗಿ ಅವರಿವರ ಮನೆಗೆ ವಾರದ ಊಟ ಉಂಡೆ ಕಷ್ಟಪಟ್ಟು ಓದಿದರು. ಆದ್ದರಿಂದ ಬಡ ವಿದ್ಯಾರ್ಥಿಗಳನ್ನು ಕಂಡರೆ ಅವರಿಗೆ ಅಪಾರವಾದ ಕರುಣೆ. ಅವರು ಅನಾಥರಾದರೂ ಅವರ ಬುದ್ಧಿ ವಿನಯಗಳಿಗೆ ಮೆಚ್ಚಿದ ಶ್ಯಾಮರಾಯರು ತಮ್ಮ ಒಬ್ಬಳೇ ಮಗಳು ಚಂಪಾರನ್ನು ಕೊಟ್ಟು ಮದುವೆ ಮಾಡಿ ಅಪಾರವಾದ ಆಸ್ತಿಗೆ ಅವರನ್ನೇ ಹಕ್ಕುದಾರರನ್ನಾಗಿ ಮಾಡಿದ್ದರು. ಒಬ್ಬಳೇ ಮಗಳೆಂದು ಮುದ್ದಿನಿಂದ ಬೆಳೆಸಿದ್ದರೂ ಅಹಂಕಾರ ಅವರ ಹತ್ತಿರ ಸುಳಿಯದ ಹಾಗೆ ನೋಡಿಕೊಂಡಿದ್ದರು. ಚಂಪಾಬಾಯಿ ತಾಯಿಯ ಮಮತೆ ಉಂಡಿದ್ದು ಕೇವಲ 5 ವರ್ಷ. 2ನೇ ಸಾರಿ ಗರ್ಭಧಾರಣೆ ಮಾಡಿದ ಕಾವೇರಿ ಬಾಯಿ ಹುಟ್ಟಿದ ಮಗುವಿನೊಂದಿಗೆ ಪರಲೋಕ ಸೇರಿದರು. ಎಷ್ಟೇ ಐಶ್ವರ್ಯವಿದ್ದರೂ ತಮ್ಮ ಹೆಂಡತಿಯನ್ನು ಉಳಿಸಿಕೊಳ್ಳಲಾಗಲಿಲ್ವಲ್ಲ ಎಂತ ವಿರಕ್ತ ಭಾವ ಶ್ಯಾಮರಾಯರಲ್ಲಿ ಬೇರೂರಿತು. ಅವರ ಬಂಧುಗಳು ಎಷ್ಟೇ ಹೇಳಿದರೂ ಮರು ಮದುವೆ ಆಗಲಿಲ್ಲ. ವೆಂಕಟರಾಯರ ಕೈಯಲ್ಲಿ ಮಗಳನ್ನಿಟ್ಟಿದಾಗ ತಮ್ಮ ಕರ್ತವ್ಯ ಮುಗಿಯಿತು ಎಂದು ಜಪ ತಪಗಳಲ್ಲಿ ಕಾಲ ಕಳೆಯತೊಡಗಿದರು. ಆಮೇಲೆ ಬಹಳ ವರ್ಷ ಅವರು ಬದುಕಲಿಲ್ಲ. ಮಾವನವರು ಸತ್ತ ಮೇಲೆ ರಾಯರು ಇದ್ದ ಆಸ್ತಿಯನ್ನು ಜೋಪಾನವಾಗಿ ನೋಡಿಕೊಂಡು ತಮ್ಮ ವಕೀಲ ವೃತ್ತಿಯನ್ನು ಅಪಾರ ಕೀರ್ತಿ, ಮನ್ನಣೆ, ಐಶ್ವರ್ಯಗಳನ್ನು ಗಳಿಸಿದರು. ಎಂತಹ ಸಮಯಗಳಲ್ಲಾದರೂ ಕೂಡ ವಿದ್ಯಾರ್ಥಿಗಳನ್ನು ಸಹ ಆಕ್ಷೇಪಿಸಲು ಬಂದರೆ ಕೊಡುಗೈ ದಾನಿಗಳಾಗಿ ನೀಡುತ್ತಿದ್ದರು. ಅವರು ಅವರಿಗೆ ಮಕ್ಕಳು ಇಲ್ಲ ಅನ್ನೋ ಕೊರಗು ಬಹಳ ವರ್ಷ ಕಾಡಿಸಿತು. ಮಂತ್ರಾಲಯದ ಗುರು ಸೇವೆಯಿಂದ ಹುಟ್ಟಿದ ಮಗನೇ ರಾಘವೇಂದ್ರ. ಅವರು ಮಗನನ್ನು ಓದಿಸಿ ತಮ್ಮ ವಕೀಲ ವೃತ್ತಿಗೆ ಹಚ್ಚಿದರು. ಸುಶೀಲಮ್ಮ ಆ ಮನೆಗೆ ಸೊಸೆಯಾಗಿ ಬಂದು ಒಂದರ ಹಿಂದೊಂದು 3 ಮಕ್ಕಳನ್ನು ಹೆತ್ತು ಆ ಮನೆಯ ನಂದನವನವಾಗಿ ಮಾಡಿದ್ದರು. ತಂದೆ ಮಗ ಇಬ್ಬರು ಹುಡುಗರೊಂದಿಗೆ ಮನೆಗೆ ಬಂದಾಗ ಅತ್ತೆ ಸೊಸೆ ಇಬ್ಬರು ಯಾವುದೋ ಗಹನವಾದ ವಿಚಾರದಲ್ಲಿ ಮುಳುಗಿದ್ದರು. ವೆಂಕಟರಾಯರು ನಗುತ್ತಾ, ಏನಪ್ಪ ರಘು, ಅತ್ತೆ ಸೊಸೆ ಇಬ್ಬರು ವಿಚಾರ ವಿನಿಮಯ ಮಾಡಿಕೊಳ್ಳೋ ಹಾಗೆ ಇದ್ದಾರೆ. ಆ ಬಿಸಿ ಮನೆಗೆಲ್ಲ ತಟ್ಟು ಬಿಟ್ಟಿದೆ ಎಂದರು ನಗುತ್ತಾ. ಅವರು ಮಾತು ಕೇಳಿ ಅತ್ತೆ ಸೊಸೆ ಇಬ್ಬರು ನಕ್ಕರು. ಸುಧೀರ್, ಸುನಿಲ್ ಬಿಸ್ಕೆಟ್ ಚಾಕ್ಲೇಟ್ ಪ್ಯಾಕೆಟ್ ಹಿಡಿದುಕೊಂಡು ಬಂದು, ಅಮ್ಮ ಉಷಾ ಎಲ್ಲಿ ಎಂದಾಗ ಸುಶೀಲಮ್ಮ ಹುಸಿಕೋಪದಿಂದ, ನಿಮ್ಗಂತೂ ತಿರ್ಗಾಟ, ಬಿಸ್ಕೆಟ್ ಚಾಕ್ಲೇಟ್ ಇದ್ದರೆ ಮುಗಿಯಿತು. ಅವಳೆಷ್ಟು ಜಾಣೆ, ಮುಂದಿನ ವರ್ಷ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಕಟ್ಟುವವಳು. ನೋಡಿ ಹೋಗಿ ಎಷ್ಟು ಕಾನ್ಸಂಟ್ರೇಟ್ ಆಗಿ ಓದ್ತಾ ಇದ್ದಾಳೆ ಎಂದರು.
ರಾಘವೇಂದ್ರ ಬಟ್ಟೆ ಬಿಚ್ಚುತ್ತಿದ್ದ ರಾಯರನ್ನು ಉದ್ದೇಶಿಸಿ, ಕೇಳಿದ್ರ ಅಣ್ಣ, ಇವಳ ಜಮ್ಮನ ಮುಂದಿನ ವರ್ಷ ಮಗಳು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಕಟ್ಟುತ್ತಾಳೆ ಅಂತ. ಇನ್ನು ಮಗಳೇನಾದ್ರೂ ಹೈಸ್ಕೂಲ್ ಹೋದ್ರೆ ಸುನಿ ಜೊತೆ ನಮ್ಮನ್ನು ದಡ್ಡರು ಎಂದು ಬಿಡುತ್ತಾಳೆ ಎಂದು ಅಲ್ಲೇ ಸೋಫಾದ ಮೇಲೆ ಕುಳಿತರು. ಅಲ್ವೋ ರಘು, ಅವಳಿಗೊಬ್ಳಿಗೇನ ಜಂಬ, ನಿನ್ಗೇನು ಕಡಿಮೆ ಜಂಬ ಇದೆಯಾ? ಮೊನ್ನೆ ಮಧು ಮುಂದೆ ಮಗಳನ್ನು ಹೊಗಳುತ್ತಾ ಇದ್ದುದು ನಾನೇ ಕಿವಿಯಾರೆ ಕೇಳಿದ್ದೀನಿ ಎಂದರು. ಚಂಪಾಬಾಯಿ ನಗುತ್ತಾ ಸುಶೀಲಮ್ಮ ಗೆಲುವಿನ ನಗೆ ನಕ್ಕರು. ಹೆಂಡತಿಯ ಕಡೆ ತುಂಟ ನಗೆ ಬೀರುತ್ತಾ ರಾಘವೇಂದ್ರ, ಹೋಗಮ್ಮ ಮಗ ಅಂತ ನನ್ನ ಮೇಲೆ ಸ್ವಲ್ಪನೂ ಅಭಿಮಾನವಿಲ್ಲ, ಯಾವಾಗ್ಲೂ ಸೊಸೆ ಕಡೆ ಶಿಫಾರಸು ಮಾಡ್ತಿ, ಮಾತು ಅಂದರೆ ಅವಳಿಗೆ ನಗು ಎಂದರು. ರಾಯರು ಬಟ್ಟೆ ಬದಲಾಯಿಸಿ ಇವರ ಮಾತಿಗೆ ನಗುತ್ತಾ ಬಂದು ಕುಳಿತರು. ಏನಪ್ಪಾ ಜಗಳ ಸುನಿಯಲ್ಲಿ ಎಂದರು ರಾಯರು. ನೋಡಣ್ಣ, ಅಮ್ಮನಿಗೆ ಸೊಸೆ ಅಂದರೆ ಅಚ್ಚುಮೆಚ್ಚು. ನಾನು ಅಷ್ಟು ಕೇಸ್ ಗೆದ್ದು ಬಂದರೂ ಈ ಅತ್ತೆ ಸೊಸೆನ ಗೆಲ್ಲೋಕ್ಕಾಗಲ್ಲ. ರಘು ಗೃಹ ಮಂತ್ರಿನ ಅರ್ಥ ಮಂತ್ರಿನ ಎದುರು ಹಾಕಿಕೊಂಡು ರಾಜ್ಯ ನಡೆಸೋಕೆ ಆಗುತ್ತೇನೆಯಾ? ನೀನು ಇವರ ವಿಷಯದಲ್ಲಿ ಮಾತ್ರ ತಲೆ ಕೆಡಿಸಿಕೊಳ್ಳುವುದೇ ಬೇಡ ಎಂದು ನಗುತ್ತಾ ಚಂಪಾಬಾಯಿ ಕಡೆ ನೋಡಿದರು. ಅಷ್ಟರಲ್ಲಿ ತಮ್ಮಂದಿರ ಜೊತೆ ಬಂದ ಉಷಾ ತಾತನ ಕತ್ತಿಗೆ ಜೋತು ಬಿದ್ದು, ತಾತ, ನಿಮಗೊಂದು ಒಳ್ಳೆ ವಿಷಯ ಹೇಳುತ್ತೀನಿ, ಏನು ಕೊಡ್ತೀರಾ ಎಂದಳು. ನೋಡಿದ್ದೇನೆ ಚಂಪಾ, ನಿನ್ನ ಮೊಮ್ಮಗಳು ಲಂಚ ಕೇಳೋಕೆ ಶುರು ಮಾಡಿ ಬಿಟ್ಟಿದ್ದಾಳೆ. ಎಲ್ಲ ಕಲಿಗಾಲದ ಮಹಾತ್ಮೆ. ಅದೆಲ್ಲ ಬೇಡ, ಬೇಗ ಹೇಳಿ ತಾತ, ಏನು ಕೊಡ್ತೀರಿ? ನಾನು ಫಸ್ಟ್ ಕ್ಲಾಸ್ ಮುತ್ತು ಕೊಟ್ಟು ಬಿಡ್ತೀನಿ. ಇನ್ನೇನು ಕೊಡ್ಲಮ್ಮ? ಕಬ್ಬಿಣದ ಪೆಟ್ಟಿಗೆಯ ಬೀಗದ ಕೈ ನಿಮ್ಮಮ್ಮನ ಕೈಯಲ್ಲಿದೆ, ಬೀಗದ ಕೈ ನಿಮ್ಮಣ್ಣನ ಹತ್ತಿರ ಇದೆ, ದೇವರ ಮನೆ ಬೀಗದ ಕೈ ನಿಮ್ಮ ಅಜ್ಜಿಯ ಹತ್ತಿರ ಇದೆ, ನನ್ನ ಕೈಯಲ್ಲಿ ಏನಿದೆ? ತಂದೆಯ ಮಾತಿಗೆ ರಾಘವೇಂದ್ರ ನಗುತ್ತಾ, ಇಷ್ಟು ಜನರ ಬೀಗದ ಕೈ ನಿಮ್ಮ ತಾತನ ಕೈಯಲ್ಲಿದೆ, ಆ ಬೀಗದ ಕೈ ಇಲ್ಲದೆ ಈ ಬೀಗದ ಕೈಗಳು ಕೆಲಸನೇ ಮಾಡೋಲ್ಲ ಎಂದ. ಹೋಗ್ಲಿ ಬಿಡೋಣ, ಹೇಳಿಬಿಡ್ತೀನಿ ತಾತ. ಇವತ್ತು ರಮಾ ಆಂಟಿ ನನಗೊಬ್ಬ ಟೀಚರ್ನ ಕರ್ಕೊಂಡ್ ಬಂದಿದ್ರು. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಹೋಗ್ಲಿ, ಅವರ ಹೆಸರನ್ನಾದ್ರೂ ಹೇಳಿ ತಾತ. 2ನೇ ಅಕ್ಷರದು ಲಕ್ಷ್ಮಿ, ಗೌರಿ, ಉಮಾ ಎಂದು ರಾಯರು ತಲೆ ಕೆರೆದುಕೊಂಡರು. ತಾತನಿಗೆ ಬರೀ ಹಳೆ ಕಾಲದ ಹೆಸರೇ ಗೊತ್ತಿರೋದು. ನೀವು ಹೇಳಿ ಅಣ್ಣ ನೋಡೋಣ. ಮಗಳ ಮಾತಿಗೆ ಬೇಜಾರಾದ ಸುಶೀಲಮ್ಮ, ಸಾಕು ಸುಮ್ನಿರೆ, ಒಂದು ಸಣ್ಣ ವಿಷಯಕ್ಕೆ ಎಷ್ಟೊಂದು ಹುಡುಗಾಟ ಆಡ್ತೀಯೆ ಎಂದರು. ನೀನು ಸುಮ್ಮನಿರು ಸುಶಿ, ಅವರ ತಾತ ಅಪ್ಪ ಮೊಮ್ಮಗಳು ಏನಾದರೂ ಮಾಡಿಕೊಳ್ಳಿ ಎಂದು ಸೊಸೆಗೆ ಸಮಾಧಾನ ಹೇಳಿದರು. ಉಷಾ, ನಾನು ಹೇಳಿಬಿಡ್ತೀನಿ. ಲತಾ, ಮೌನ, ರೇಖಾ, ಬಿಂದು. ತಂದೆಯ ಮಾತಿಗೆ ಉಷಾ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಅಣ್ಣ, ನೀವು ಸೋತು ಹೋದ್ರಿ. ಹೇಮಾ ಅಂತ ಎಷ್ಟು ಚೆನ್ನಾಗಿದೆ ಹೆಸರು ಅಲ್ವೇನಣ್ಣ? ಸರಿ, ನಾವು ಇನ್ನಷ್ಟು ಜಾಣರಲ್ಲ. ಅಮ್ಮ ರಮಾ ಬಂದಿದ್ದಾಳೇನು ಎಂದು ರಘು ತಾಯಿಯನ್ನು ಕೇಳಿದರು. ಬಂದಿದ್ದಳು. ಹಾಗೆ ಅವಳ ಗೆಳತಿಯನ್ನು ಕೂಡ ಕರ್ಕೊಂಡು ಬಂದಿದ್ಲು. ನಿನ್ನ ಮಗಳಿಗಂತೂ ಆ ಹುಡುಗಿ ಬಹಳ ಮೆಚ್ಚುಗೆ ಆಗಿದ್ದಾಳೆ. ನನಗೂ ಆಶ್ಚರ್ಯವಾಯಿತು. ಅಷ್ಟು ರೂಪ ಇದ್ದು, ವಿದ್ಯೆ ಇದ್ದು, ಒಂದು ಚೂರು ಅಹಂಕಾರ ಇದ್ದ ಹಾಗೆ ಕಾಣಲಿಲ್ಲ. ಅವಳು ಓದಿದ ಹುಡುಗಿ ಅಂತ ಹೇಳೋದೇ ಕಷ್ಟ. ರಾಯರು ಅವರ ಮನೆಯ ವಿಷಯವನ್ನೆಲ್ಲ ವಿಚಾರಿಸಿದರು. ಅವರ ತಂದೆ ಲಕ್ವ ಹೊಡೆದು ಹಾಸಿಗೆ ಹಿಡಿದಿರುವುದು, ಅವರ ಕುಟುಂಬಕ್ಕೆ ಇವಳೊಬ್ಬಳೇ ಆಧಾರ ಅನ್ನೋದು, ಅವಳ ಓದಿದ ವಿಷಯ, ಪರೀಕ್ಷೆ ವಿಷಯ ಎಲ್ಲ ರಮಾಳಿಂದ ತಿಳಿದಿದ್ದ ಚಂಪಾಬಾಯಿ ಗಂಡನಿಗೆ ತಿಳಿಸಿದರು. ರಮಾ ಮುಖ ನೋವಿನಿಂದ ಕಳೆಗುಂದಿತು. ಮದುವೆಯಾಗಿ ಆಯಾಗಿರೋ ಹುಡುಗಿ ದುಡಿಯೋದು ನೋಡಿ ಅವಳ ತಂದೆ ತಾಯಿ ಇನ್ನೆಷ್ಟು ನೋವು ಪಡ್ತಿದ್ದಾರೋ. ದುಡ್ಡಿನ ವಿಷಯ ಏನಾದರೂ ಹೇಳಿದ್ದೀರಾ ಎಂದು ಕೇಳಿದರು. ಇಲ್ಲ ಪಾಪ, ಆ ಹುಡುಗಿ ನೋಡಿದರೆ ಆ ವಿಷಯ ಪ್ರಸ್ತಾಪ ಮಾಡೋ ಮನಸ್ಸು ಬರಲಿಲ್ಲ. ನಾವು ಕೊಡಬೇಕು ಅಂದುಕೊಂಡಿದ್ಕಿಂತ 5-10 ಜಾಸ್ತಿ ಕೊಟ್ಟರೆ ಆಯ್ತು ಎಂದರು ಚಂಪಾಬಾಯಿ. ಒಳ್ಳೆ ಕೆಲಸ ಮಾಡಿದೆ. ನೀವು ಯಾವತ್ತೂ ಅವಳ ಮನೆ ವಿಷಯ ಪ್ರಸ್ತಾಪ ಮಾಡೋಕೆ ಹೋಗ್ಬೇಡಿ. ಆ ಮಗು ಎಷ್ಟು ನೊಂದುಕೊಳ್ಳುತ್ತೋ ಹೇಳಪ್ಪ ರಘು. ಸುನಿ ಆಗಲೇ ತಿಳಿಸಿದ್ದಾರೆ. ಅತ್ತೆ ಮಾವರ ಒಳ್ಳೆಯ ಗುಣವನ್ನು ಕಂಡಿದ್ದ ಸುಶೀಲಮ್ಮ ಅವರು ಹೇಮಾಳ ವಿಷಯದಲ್ಲಿ ತೋರಿದ ಅನುಕಂಪ ಅವರನ್ನು ಮೂಕರನ್ನಾಗಿ ಮಾಡಿತು.